ನಮಸ್ಕಾರ ದೇವರು ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಲಾಗ್ ಏನಂತ ಅಂದ್ರೆ ನಮ್ಮ ಕಾರ್ ಸ್ವಲ್ಪ ಟ್ರಬಲ್ ಇದೆ. ಬನ್ನಿ ಅದೇನೇನಾಗುತ್ತೆ ತೋರಿಸ್ತೀನಿ. ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟಿದ್ದೈತೆ. ಇವಾಗ ಬನ್ನಿ ಫೋನ್ ಮಾಡೋಣ ಅವರಿಗೆ ಏನಂತ ಕೇಳೋಣ. ನೋಡಿ ದೇವರು ರೆಡಿಯಾಗಿ ಕೂತಿದ್ದೀನಿ. ಇನ್ನ ಅವ್ರು ಬಂದಿಲ್ವಂತೆ, ಅದೆಷ್ಟೊತ್ತಿಗೆ ಬರ್ತಾರೆ ನೋಡೋಣ. ವೆಯ್ಟ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ಬಿಟ್ಟು ಕಾರ್ ತಗೋಬೇಕು. ಅವರು ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡ್ತಿದ್ದಂಗೆ ಹೋಗೋಣ. ಇವತ್ತೇನೇನಾಗುತ್ತೆ ಎಲ್ಲ ನಿಮಗೆ ಎಷ್ಟೊತ್ತಾಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಬ್ಸ್ಕ್ರೈಬ್. ಸೊ ಟೈಮಲ್ಲೇ 7:30 ಆಗಿದೆ. ಇವಾಗ ಬಂದಿದ್ದಾರಂತೆ. ಬನ್ನಿ ಹೋಗ್ಬಿಟ್ಟು ಕಾರ್ ಈಚೆ ತಕೊಂಡ್ಬಿಟ್ಟು ಹೊರಡೋಣ. ಬನ್ನಿ ಇವಾಗ ಕಾರ್ದು ಕವರ್ ತೆಗೆದ್ಬಿಟ್ಟು ನೋಡಿ ಕವರ್ ತೆಗಿತಾ ಇದ್ದೀನಿ ಕಾರ್ದು. ಅವ್ರಿಗೆ ಫೋನ್ ಮಾಡಿದ್ದೆ, ಬಂದೆ ಹೊರಡ್ರಿ ಮನೆಯಿಂದ ಅಂತ ಅಂದರು. ಸರಿ ಅಂತ ಹೊರಡ್ತಾ ಇದ್ದೀನಿ ಇವಾಗ ಮನೆಯಿಂದ ಕಾರ್ ತಗೊಂಬಿಟ್ಟು. ಇವಾಗ ಬನ್ನಿ ಕಾರ್ದು ಕವರ್ ಎಲ್ಲ ಓಪನ್ ಮಾಡಿದ್ದಾಯಿತು. ಕಾರ್ ಸ್ಟಾರ್ಟ್ ಆಗುತ್ತಾ ನೋಡಿಬಿಟ್ಟು ಇವಾಗ ಗೇಟ್ ಓಪನ್ ಮಾಡ್ಬಿಟ್ಟು ಎರಡು ಸೈಡು ಗೇಟ್ ಫುಲ್ ಓಪನ್ ಮಾಡ್ಬಿಟ್ಟು ಈ ಕಡೆದು ಎರಡು ಓಪನ್ ಮಾಡಿಬಿಟ್ಟು ಇವಾಗ ಬನ್ನಿ ಕಾರ್ನ ಈಚೆ ತೆಗಿಯೋಣ. ಇವಾಗ ಗಾಡಿ ಈಚೆ ತೆಗಿತಾ ಇದ್ದೀನಿ ನೋಡಿ, ಶೆಡ್ಡಿಂದ ಈಚೆ ತೆಗಿತಾ ಇದ್ದೀನಿ ಗಾಡಿನ. ನೋಡಿ ಸ್ಟಾರ್ಟ್ ಮಾಡಿದೆ, ಈಚೆ ಬಂತು ಗಾಡಿ. ಈಚೆ ನಿಲ್ಸ್ಕೊಂತ ಇದ್ದೀನಿ ಗಾಡಿ ಇವಾಗ ಹೊರಡಕ್ಕೆ. ನೋಡಿ ಮನೆ ಮುಂದೆ ತಂದು ನಿಲ್ಲಿಸಿದೆ ಗಾಡಿನ ನೀಟಾಗಿ. ಸೊ ನೋಡಿ ಇವಾಗ ಹೊಡ್ತಾ ಇದ್ದೀನಿ. ಇವಾಗ ಮನೆಯಿಂದ ಗಾಡಿ ಸ್ಟಾರ್ಟ್ ಮಾಡಿದ್ದಾಯಿತು. ಹೊಡ್ತಾ ಇದ್ದೀನಿ, ದೇವ್ರಿಗೆ ಕೈ ಮುಕ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಮನೆ ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಮನೆ ಟರ್ನಿಂಗಿಂದ ಗಾಡಿ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಬ್ಬನೇ ಇದ್ದಾಗಂತೂ ವಿಡಿಯೋ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಸೀದಾ ನಮ್ಮೂರು ಬಿಟ್ಟು ಹೋಗ್ತಾ ಇದ್ದೀನಿ. ಗಾಡಿದು ಸ್ವಲ್ಪ ಕೂಲೆಂಟ್ ಪ್ರಾಬ್ಲಮ್ ಇದೆ. ಇಲ್ಲೇ ನಮ್ಮ ಊರಿಂದ ಸ್ವಲ್ಪ ಒಂದು 5 ಕಿಲೋಮೀಟರ್ ದೂರ ರಾಮದೇಹಳ್ಳಿ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಗಾಡಿದು ಕೂಲೆಂಟ್ ಬಿಚ್ಚಿಸ್ಕೊಂಬಿಟ್ಟು ಅಲ್ಲಿಂದ KV ಕ್ರಾಸಿಗೆ ತಗೊಂಡೋಗ್ಬಿಟ್ಟು ಕೂಲೆಂಟ್ ಬೋರ್ಡು ಸರ್ವಿಸ್ ಮಾಡಿಸ್ಕೊಂಡು ಎಲ್ಲ ಬ್ಲ್ಯಾಕ್ ಆಗಿರ್ತದೆ, ಬಿಚ್ಚಿಸ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಬರ್ಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇನ್ನು ತಿಂಡಿ ಕೂಡ ತಿಂದಿಲ್ಲ, ಅಲ್ಲೇ ಮಾಚಿನಲ್ಲಿ ತಿಂಡಿ ತಿಂದ್ಬಿಟ್ಟು ಹೋಗ್ಬೇಕು. ಸೊ ಬನ್ನಿ ಏನಾಗುತ್ತೆ ಅಂದರೆ ತೋರಿಸ್ತೀನಿ. ಇವಾಗ ಊರು ಬಿಟ್ಟು ಆನ್ ದ ವೇ ಹೋಗ್ತಾ ಇದ್ದೀನಿ ಸಾರ್ಗೇಳಿ ಕಡೆ. ನೋಡಿ ಹೋಗ್ತಾ ಇದ್ದೀನಿ ಇವಾಗ ಕಾರಲ್ಲಿ ಆರಾಮಾಗಿ. ಒಬ್ಬನೇ ಇದ್ದಾಗಂತೂ ವಿಡಿಯೋ ಮಾಡೋದು ತುಂಬ ಕಷ್ಟ. ಸೊ ಎಲ್ಲ ನಿಮಗೋಸ್ಕರ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು. ಬೇಗ ಎಲ್ಲರೂ ನಮ್ಮ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಬೇಕು. ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೇನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಹೋಗ್ತಾ ಇದ್ದೀನಿ ನೋಡಿ ಇವಾಗ. ಸೊ ಇವಾಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ನಿಮಗೆ ನೋಡಿ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಸೀದಾ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ತಾ ತೋರಿಸ್ತೀನಿ ಎಲ್ಲ ನಿಮಗೆ. ನಮ್ಮೂರು ಬಿಡ್ತಿದ್ದಂಗೆ ಸಾರ್ಗೇಳಿ ರೋಡ್ ಇಲ್ಲಿಂದ ಸಾರ್ಗೇಳಿ ಕೆರೆ ತಗ ಚೆನ್ನಾಗೈತೆ. ಸಾರ್ಗೇಳಿ ಕೆರೆ ಕೋಡಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಕೋಡಿತಲ್ಲಿ ಸ್ವಲ್ಪ ಗುಂಡಿಗೆ ಕೊಟ್ಟರು, ಆ ರೋಡ್ ಒಂಚೂರು ನೀಟಾಗಿಲ್ಲ. ಸೊ ಬನ್ನಿ ಇವಾಗ ಅದೇ ರೋಡಲ್ಲಿ ಹೋಗ್ಬೇಕು. ಇಲ್ಲಿಂದ ಹೋಯ್ತಲ್ಲ ಅದೇ ಆಂಜನೇಯ ಸ್ವಾಮಿ ಗುಡಿ, ದೇವ್ರ ನೆನೆಸ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ, ಯಾಕೆ ಅಂದರೆ ಫುಲ್ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅದಕ್ಕೋಸ್ಕರನ. ಇದು ಸಾರ್ಗೇಳಿ ಟರ್ನಿಂಗು. ಇದೇ ಸಾರ್ಗೇಳಿ ಬಸ್ ಸ್ಟ್ಯಾಂಡು. ಇಲ್ಲಿ ಬೋರ್ಡ್ ಇದೆಯಲ್ಲ ಇದೇ ಸಾರ್ಗೇಳಿ ಬಸ್ ಸ್ಟ್ಯಾಂಡು. ಇದೇ ಡೌನು ಸಾರ್ಗೇಳಿ ಕೆರೆ ಕೋಡಿ. ಇದೇ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ದು. ನಿಧಾನಕ್ಕೆ ಹೋಗ್ತಿದ್ದೆ ಇಲ್ಲಿ. ಫುಲ್ ಸ್ಪೀಡು ಹೋಗಿ ಮಾಡಿರೋದ್ರಿಂದ ಅದು ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ. ನೋಡಿ ಇವಾಗ ಗ್ಯಾರೇಜ್ ಹತ್ರ ಬಂದಿದ್ದೆ. ಅಣ್ಣ ಟೆಸ್ಟರ್ಗೆ ಅಂತ ಕಾರ್ ತಗೊಂಡೋಗಿತ್ತು. ಕಾರ್ ತಗೊಂಬಂತು ಇವಾಗ ಕಾರ್ನ. ಸೊ ಬನ್ನಿ ಇವಾಗ ಕಾರ್ ಬಂತು ನೋಡಿ. ಅಣ್ಣ ತಗೊಂಡೋಗಿತ್ತು ಗಾಡಿ ಹೆಂಗೈತೆ ಅಂತ ಟೆಸ್ಟ್ ಮಾಡೋಕ್ಕೆ. ಸೊ ಇವಾಗ ಬನ್ನಿ ಗಾಡಿ ಸ್ಪಾಟಿಗೆ ಹಾಕೊಂಬಿಟ್ಟು ಗಾಡಿ ಇದೆಲ್ಲ ಇವಾಗ ಬಿಚ್ಚೋಣ. ಇವಾಗ ಫ್ರಂಟ್ ಬಾನಟ್ಟಿಂದೆಲ್ಲ ಇವಾಗ ಸ್ಪಾಟಿಗೆ ಹಾಕಂತೈತ ಅಣ್ಣ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನೋಡಿ ಹೋಗ್ಲಿ ಇದ್ದ ಹೋಗ್ಲಿ ಹೋಗ್ಲಿ. ನೋಡಿ ಹೆಂಗೆ ಕಾಣಿಸ್ತಿದೆ ಗಾಡಿ ಹಿಂದೆ ಹೋಗ್ಬೇಕಾರೆ. ಇದೆ ಅಂತ ಬೆಳಗ್ಗೆ ನೀರಾಗಿ ಪೂಜೆ ಮಾಡಿತ್ತಂತೆ. ನೋಡಿ ಹಿಂದೆಯಿಂದ ಹೆಂಗೆ ಕಾಣಿಸ್ತೈತೆ ನನ್ನ ಗಾಡಿ ಅಂತ. ಇವತ್ತೇ ಫಸ್ಟ್ ನಾನು ನೋಡ್ತಿರೋದು ನನ್ನ ಗಾಡಿ. ಲೆಫ್ಟಿಗೆ ಬರಲಿ. ಬಾ ಸ್ಟ್ರೈಟ್ ಮಾಡ್ಕೊ. ಬಾ ಬರಲಿ ಹೊಡಿ.
ಒಳ್ಳೆ ಒಳ್ಳೆ ಸಾಕು ಸಾಕು. ಈಗ ಇಲ್ಲೇ ಡೊಂಕಿಹಳ್ಳಿ ಇಲ್ಲೇ ಇದ್ದಿದ್ದು. ಇವಾಗ ಅಡಿಕೆ ಇದನ್ನ ಹಾಕೊಂಬಿಟ್ಟು ಎತ್ತೈತೆ ಜಾಕ ಹಾಕೊಂಬಿಟ್ಟು, ಅದು ಗ್ಯಾರೇಜ್ಗಳೆಲ್ಲ ಅಂತ ಜಾಗ ಇರೋದು ನೋಡಿ. ಅದು ಸುಮ್ಮನೆ ಹಿಂಗೆ ಫ್ಲೆಕ್ಸಿಬಲ್ ಶೂಟಿಂಗ್ ಓದ್ತಾ ಇದ್ರೆ ಬೋರ್ ಹೊತ್ತದ ಹಳ್ಳಿಗಳೆಲ್ಲ ಹಳೆ ಬೋರ್ ಓದ್ತಾ ಇದ್ರೆ ಗಾಡಿ ನಮ್ಮ ಹಾಕ್ಯದಲ್ತಾ ಇರುತ್ತೆ. ಅದೇ ಚಂದ. ಯಾಕೆ ಅಂದರೆ ಅವೆಲ್ಲ ನಮ್ಮವು ಕಾರೊಳಗಿರೋ ಜಾಗಗಳೆಲ್ಲ ಹಾಕಿ ಫಿಕ್ಸ್ ಮಾಡ್ಕೊಂಡು ಹಿಂಗೆ ತಿರುಗಿಸ್ತಾ ನಿಂತ್ಕೋಬೇಕು. ಫೈನಲ್ ಟಚ್ ಬಿಚ್ಚಿದ್ದಾಯ್ತು ನೋಡಿ. ಇವಾಗ ಈ ಸೈಡಿಗೆ ಮಾಡುತ್ತಾ ಇದೀವಿ. ಇದೇ ಕಾಣಿಸ್ ಆಟೋದಲ್ಲಿ ಸಫಾರಿ ತರಬೇಕು ತಂದ್ರೆ. ਇੱਕ ਨੰਬਰ ਦਾ ਹਾਂ ਜਿਹੜੀ ਚੀਜ਼ ਤੇ ਆਖੇ ਉਹ ਖੋ ਲੈਣਾ ਨੀ ਮੈਂ ਡਾਕੂ ਇੱਕ ਨੰਬਰ ਦਾ ਹਾਂ ਜਿਹੜੀ ਚੀਜ਼ ਤੇ ਆਖੇ ਉਹ ਖੋ ਲੈਣਾ. ನೋಡಿ ದೇವ್ರುಗಳೇ, ಫ್ರಂಟ್ ಇದು ಎಸಿದ್ ನೋಡಿ ಹೆಂಗಾಗಿದೆ ಅಂತ. ಇವಾಗ ಅವಣ್ಣನು ನಾನು ಮಾತಾಡ್ಕೊಂಡು ಕುತ್ಕೊಂಡು ಬಿಚ್ತಾ ಐತೆ. ಅವಣ್ಣ ನಾನು ನೋಡ್ಕೊಂಡು ಕೂತಿದ್ದೀನಿ. ಅದು ಇದು ಮಾತಾಡ್ಕೊಂಡು ಇವಾಗ ಅಡಲಿ ಸ್ಕ್ರೂ ಬಿಚ್ಚೈತೆ. ಅಡಲಿ ಫಸ್ಟ್ ಫ್ರಂಟ್ ಇರೋದು ಎಸಿ, ಮತ್ತೆ ಬ್ಯಾಕ್ ಹ್ಯಾಂಡಲ್ ಇರೋದು ಕೂಲೆಂಟ್ ಬೋರ್ಡ್, ಫ್ರಂಟ್ ಇರೋದು ಎಸಿ ಬೋರ್ಡ್. ಸೊ ಬನ್ನಿ ಮುಂದೆ ಹೆಂಗ್ ಬಿಚ್ಚಿತ್ ನೋಡ. ಇವಾಗ ಅಡಲ್ ಬಿಚ್ಚಿತು. ಇವಾಗ ಮೇಲ್ಗಡೆ ಸ್ಕ್ರೂ ಬಿಚ್ಕೊಂತೈತೆ. ಇವಾಗ ಸ್ಕ್ರೂ ಬಿಚ್ತೈತೆ. ಫಸ್ಟ್ ಎಸಿದ್ ಬಿಚ್ಕೋಬೇಕು. ಹಂಗಾಗಿ ಎಸಿದ್ ಬಿಚ್ಚೈತೆ ನೋಡಿ. ಗ್ಯಾರೇಜ್ ಅಲ್ಲೇ ಟೈಮ್ ಆಗೈತೆ. ಸೊ ಬನ್ನಿ ಇವಾಗ ತಿಂಡಿ ತಿನ್ನಕ್ ಹೋಗೋಣ. ಯಾಕೆ ಅಂದ್ರೆ ಅಲ್ಲೇ 10 ಗಂಟೆ ಆಗಿದೆ ನೋಡಿ. ಹೋಟೆಲ್ ಬಂದು ಕೂತಿದ್ದೀನಿ. ಇಡ್ಲಿ ಇನ್ನ ಅವ್ರು ಬಿಸಿ ತೆಗ್ದಿಲ್ಲ. ಇಡ್ಲಿ ತಿಂದ್ಬಿಟ್ಟು ಬನ್ನಿ ಹೋಗೋಣ ಗ್ಯಾರೇಜ್ ಹತ್ರ. ಸೀದಾ ತಿಂಡಿ ತಿನ್ಕೊಂಬಿಟ್ಟು ಸೀದಾ ಗ್ಯಾರೇಜ್ ಹತ್ರ ಬಂದೆ. ಅಲ್ಲೇ ಅಣ್ಣ ಇದು ಕೂಲೆಂಟ್ ಇದನ್ನ ಪೈಪ್ ಬಿಚ್ಚು ನೋಡಿ. ಕೂಲೆಂಟ್ ಎಲ್ಲ ಲೀಕ್ ಆಯ್ತು. ಕೂಲೆಂಟ್ ವಾಟರ್ ಎಲ್ಲ ಅಡಿಗೆ ಬಂತು. ಕೂಲೆಂಟ್ ಲೀಕ್ ಆಗಿದೆ ನೋಡಿ. ಪೈಪ್ ಹೆಂಗಾಗಿದೆ ಅಂತ ಫುಲ್ ಒಳ್ಳೆ ರಸ್ಟ್ ಹಿಡ್ದಂಗೆ ಆಗ್ಬಿಟ್ಟಿದೆ ಪೈಪ್ ಮೇಲೆಲ್ಲ ಫುಲ್ಲು ನೋಡಿ. ಎಲ್ಲ ನೀರು ಹೋಗ್ತಾ ಇದೆ ಅಡಲಿ. ಅದು ಓಪನ್ ಮಾಡಿದ್ಕೆ ಇವಾಗ ನೋಡಿ ಇದೇ ಗ್ಯಾರೇಜ್. ನಾನು ಇದೇ ಗ್ಯಾರೇಜಲ್ಲಿ ಸರ್ವಿಸ್ ಮಾಡಿಸೋದು ಕಾರ್ಸ್ ಎಲ್ಲ ಸಲ. ಈ ಗ್ಯಾರೇಜ್ ಬಂದ್ಬಿಟ್ಟು ರಾಮಡೇಳಿಲಿದೆ. ರಾಮಡೇಳಿ ಟು ದಂಡೇಶ್ವರ ಹೋಗ್ಬೇಕಾದ್ರೆ ಅಂದಿವೇನೆ ಸಿಗುತ್ತೆ. ಸೊ ಯಾರು ಇಲ್ಲಿ ಬಂದು ಸರ್ವಿಸ್ ಮಾಡಿಸೋದಾದ್ರೆ ಮಾಡಿಸ್ರಿ. ನೀಟಾಗಿ ಮಾಡಿಕೊಡುತ್ತೆ ಅವಣ್ಣ ಸರ್ವಿಸ್. ನೋಡಿ ನನ್ನ ಗಾಡಿ ಹೆಂಗೆ ಕಾಣ್ತಿದೆ ಅಂತ. ಇವಾಗ ಬಿಚ್ಬಿಟ್ಟು ಮಡಗೈತೆ. ಅಲ್ಲಿರೋದು ಎಸಿ, ಇಲ್ಲಿ ಕೆಳಗಡೆ ಇರೋದು ಕೂಲೆಂಟ್ ಬೋರ್ಡು. ಇವಾಗ ಬಿಚ್ಬಿಟ್ಟು ಮಡಗಿದೆ. ನಮ್ಮ ಹುಡುಗ ಬರ್ತಿದ್ದಾನೆ, ತಗೊಂಡೋಗ್ಬೇಕು. ಇವಾಗ ಬಿಸಿಲು ತಡೆಯೋಕ್ಕಾಗ್ದಲೆ ನಾನು ಅವಣ್ಣ ಮತ್ತು ಇನ್ನೊಬ್ರು ಇದ್ರು. ಅವ್ರಿಗೆ ಐಸ್ ಕ್ರೀಮ್ ಕುಡಿಸ್ದೆ. ಅಷ್ಟೇ ಸೀದಾ ಅದನ್ನ ಕೂಲೆಂಟ್ ಬೋರ್ಡ್ ಬ್ಯಾಗಿಗೆ ಹಾಕೊಂಡು ಸೀದಾ ಹೊರಟು KB ಕ್ರಾಸ್ ಕಡೆಗೆ ಹೋಗ್ತಾ ಇದೀವಿ ನೋಡಿ. ಆಂದವೆ ನಾನು ಅವನು ಮಾತಾಡ್ಕೊಂಡು ಬಿಸಿಲು ತಡೆಯೋಕ್ಕಾಗ್ತಿಲ್ಲ. ನಾನು ಅವನು ಮಾತಾಡ್ಕೊಂಡು ರಾಮಡಿಯಲ್ಲಿ ಟು ದಂಡೇಶ್ವರ ಆಂದವೆ ಸಾರಿಗೆಹಳ್ಳಿ ಕೆರೆ ಮಧ್ಯೆ ಹೋಗ್ತಾ ಇದೀವಿ. ಹೋಗ್ತಾನ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ವು. ಅದು ವಿಡಿಯೋದು ಇದು ಏಂತಕ್ಕೆ ಹಾಕಿಲ್ಲ ಅಂದರೆ ಫುಲ್ಲು ಗಾಳಿದು ವೈಬ್ರೇಷನ್ ಸೌಂಡು ಮತ್ತು ಮಾತಾಡ್ತಿರೋದು ಏನೂ ಕೇಳಿಸ್ತಿಲ್ಲ. ಅದಕ್ಕೆ ಅದನ್ನು ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಬಿಸಿಲು ತಡೆಯೋಕ್ಕಾಗ್ತಿಲ್ಲ. ಹೋಗ್ತಾ ಇದ್ದೀವಿ. ಇಲ್ಲಿ ಬೇರೆ ಮಣ್ಣು ಹೊಡಿತಿದ್ರು. ಹೆವಿ ಧೂಳು ಕಣ್ಣಿಗೆಲ್ಲ ಬೀಳ್ತಿತ್ತು. ಹಾಗಾಗಿ ವಿಡಿಯೋ ಮಾಡಿರೋನು ಮತ್ತು ಏನೂ ಇದು ಯೂಸ್ ಆಗಲಿಲ್ಲ. ಆಮೇಲೆ ಮಾತಾಡಿರೋದು ಏನೂ ಸರಿಯಾಗಿ ಕೇಳಿಸಿಲ್ಲ. ನಾನು ಆ ಆ್ಯಂಗಲ್ಲು ಈ ಆ್ಯಂಗಲ್ ಅಂತ ವಿಡಿಯೋ ಮಾಡ್ಕೊಂಡೆ. ಅವ್ನ ಬೈಕು ಫೋನ್ ಮಾಡ್ತಿದ್ದಂಗೆ ಪಾಪ ಬಂದ. ಬೋರ್ ಆಯ್ತು, ಹಂಗಾಗಿ ಇಂಜಿನ್ ಆಯಿತು. ಅವ್ನ ಗಾಡಿದು ಇಂಜಿನ್ ಆಯ್ತು, ಸೌಂಡ್ ಜಾಸ್ತಿ ಐತೆ ಅಂತ ಹೇಳ್ತಿದ್ದ. ನಾನು ಕೇಳಿಸ್ಕೊಂಡು ಕೂತಿದ್ದೆ. ಹಂಗೆ ಮಾತಾಡ್ಕೊಂಡು ಸೀದಾ ಹೋಗ್ತಾ ಇದೀವಿ ನೋಡಿ. ಇವಾಗ ಅಂದಿವೆ ಏರಿಯಾ ಬಿಟ್ಟು ಹೋಗ್ತಾ ಇದ್ದೀವಿ. ಸಮಾಚಾರ ಮದುವೆ ಮನೆ ಅಂದರೆ ಚೌಟ್ರಿಗಳೆಲ್ಲ ಆರಿಸ್ತಾರೆ ಅಷ್ಟೇ. ಇಲ್ಲೆಲ್ಲೂ ಆರಿಸಲ್ಲ. ಸಮಾಚಾರ ಯೂಟ್ಯೂಬ್ಗೆ ಏನು ಹೇಳ್ತೀಯಾ? ಏನು ಹೇಳೋಣ, ಏನು ಹೇಳ್ತೀಯಾ? ಎಲ್ಲ ಸಪೋರ್ಟ್ ಮಾಡಿರಿ ಚಾನಲ್ಗೆ. ಹೌದು ಕರೆಕ್ಟ್. ಎಲ್ಲ ಸಪೋರ್ಟು ವೇಗು ಎಲ್ಲ ಮಾಡಿ, ಲೈಕ್ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟು ಹೇಳ್ಬೋದು. ಇನ್ನೊಂದು ಚಾನಲ್ ಓಪನ್ ಮಾಡು. ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋದ್ಲಾಗಿ ಮತ್ತೆ ಇದು ಆಕ್ಚುಲಿ ಚೆನ್ನಾಗಿ ಸೀದಾ ಅಲ್ಲಿಂದ ಮಾತಾಡ್ಕೊಂಡು ಸೀದಾ KB ಕ್ರಾಸ್ ಕೂಲೆಂಟ್ ಸರ್ವಿಸ್ ಅಂಗಡಿಗೆ ಬಂದು ನೋಡಿ. KB ಕ್ರಾಸಲ್ಲಿ ಇದ್ದೀವಿ ಆಲ್ರೆಡಿ. ಅಣ್ಣ ಅದು ಯಾವುದೋ ಗಾಡಿದು ಪೆಟ್ರೋಲ್ ಟ್ಯಾಂಕ್ ಲೀಕೇಜ್ ಇತ್ತು. ಆ ಪೆಟ್ರೋಲ್ ಟ್ಯಾಂಕ್ ಎಲ್ಲ ಸರಿ ಮಾಡ್ತಿತ್ತು. ಅಲ್ಲಿ ನೋಡಿ ಅದು ಹೋಟ್ಲಲ್ಲಿ ಹೈವೇ ಕರ್ನಾಟಕ ಸಾರಿಗೆ ನಿಂತಿದೆ. ಅಲ್ಲಿಗೊಂದು ಜೂಮ್ ಹಾಕಿದೆ. ಇವಾಗ ಬಿಚ್ಚಿಬಿಟ್ಟು ಎಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತು ಅಂತ ಹೇಳ್ತಾವ ಅಣ್ಣ. ಎಲ್ಲ ಕ್ಲೀನ್ ಮಾಡ್ತಾಯಿತ್ತು ನೋಡ್ರಿ. ಫುಲ್ ಬ್ಲ್ಯಾಕ್ ಆಗೈತದು ನೋಡ್ರಿ. ಝೂಮ್ ಆಗ್ತಾ ಇದ್ದೀನಿ ನೋಡ್ರಿ ಹೆಂಗೆ ಆಗೈತೆ ಅಂತ. ಕಸ ಎಲ್ಲ ಕಟ್ಕೊಂಡು ಅಣ್ಣ ಒಳಗೆಲ್ಲ ಇದು ಬ್ಲೇಡ್ ಇಟ್ಬಿಟ್ಟು ಫುಲ್ಲು ರಿಮೂವ್ ಮಾಡ್ತಾಯಿತ್ತು ಬ್ಲ್ಯಾಕ್ ಆಗಿರೋದು. ಹಂಗಾಗಿ ಗಾಡಿ ಹೆವಿ ಹೀಟ್ ಆಗ್ತಿತ್ತು ಮತ್ತು ಹೆವಿ ಬಾಯ್ಲಿಂಗ್ ಬರ್ತಾಯಿತ್ತು ಗಾಡಿ ಒಂದು 100 ಕಿಲೋಮೀಟ್ರ್ ಓಡಿಸಿದಾಗ. ಅದಕ್ಕೆ ಅದನ್ನು ಬಿಚ್ಚಿಸ್ಕೊಂಡು
ವಾಷಿಂಗ ಇದು ಇದೇನದು? ಈಗ ಎಲ್ಲಿ ಲೀಕ್ ಆಗ್ತೈತಣ್ಣ? ಲೀಕ್ ಆಗ್ತಾ ಇಲ್ಲ. ಹಾ. ಕ್ಯಾಪಲ್ಲಿ ಕ್ಯಾಪ್ ಚೇಂಜ್ ಮಾಡಲಾ? ಆ ಕ್ಯಾಪಲ್ಲ, ಹಾ? ಆ ಕ್ಯಾಪಲ್ಲೇ ಆ ಬೀಟಿಂಗು ಬಾಯಲಾಗೈತಲ್ಲ, ಹಾಂ ಅದು ಓಪನ್ ಆಗ್ಬಿಟ್ಟೈತೆ. ಇವಾಗ ರೀಫಿಟ್ಟಿಂಗ್ ಮಾಡಿದ್ರೆ ಹಾಂ ಕರೆಕ್ಟ್ ಆಗೋದು. ಹೌದಾ? ಏನು ಚೇಂಜ್ ಮಾಡಂಗಿಲ್ಲ. ಹ್ಞೂ ಫಿಟ್ಟಿಂಗ್ ಇವಾಗ ಬಿಚ್ಚಿದ್ದೀನಲ್ಲ ಅದೇ ಕ್ಯಾಪು ರೀಫಿಟ್ಟಿಂಗ್ ಮಾಡಿದ್ರೆ. ಹೌದಾ? ಆಸಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಸೀದಾ ಅಣ್ಣ ವಾಟರ್ ವಾಶ್ ಹತ್ರ ತಗೊಂಡೋಗಿ ಕೂಲೆಂಟ ವಾಟರ್ ವಾಶ್ ಮಾಡಿಸ್ಕೊಂಬಂದೈತೆ. ನೋಡ್ರಿ ವಾಟರ್ ವಾಶ್ ಮಾಡಿಸಿದ್ಮೇಲೆ ಹೆಂಗೆ ಕಾಣ್ತೈತೆ ಕೂಲೆಂಟ್ ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿಸ್ಕೊಂಬಂದ್ಮೇಲೆ ಅವಣ್ಣ ಗ್ಯಾಸ್ದು ಇದನ್ನ ಹಿಡಿತೈತೆ. ಲೈಟ್ರ್ ಹಚ್ಕೊಂಡು ಗ್ಯಾಸ್ ವೈಂಡಿಂಗ್ ಮಾಡ್ತೈತೆ. ಫುಲ್ ಎಲ್ಲ ಅದು ನೀಟಾಗಿ ಇದಾಗಲಿ ಅಂತ, ಕವರ್ ಆಗಲಿ ಅಂತ ಅದೆಲ್ಲ ಬಿಚ್ಚಿ ಇದೆಯಲ್ಲ, ಅದಕ್ಕೆ ನೀಟಾಗಿ ಕವರ್ ಮಾಡ್ತಾಯಿದೆ ನೋಡಿ. ಅದೆಲ್ಲ ಫುಲ್ಲು ನೀಟಾಗಿ ಕವರ್ ಆಗಲಿ ಅಂತ, ಏನೇ ಇದ್ದರೂ ಇದಾಗಲಿ ಅಂತ ಫುಲ್ಲು ಇದು ಮಾಡ್ತೈತೆ. ಅದನ್ನು ಸೀದಾ ಮುಗಿಸ್ಕೊಂಡು ಇವಾಗ ನೋಡಿ ಅದಕ್ಕೆ ಝೂಮ್ ಹಾಕಿದ್ದೀನಿ ನೋಡ್ರಿ, ನೀಟಾಗಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಅದು ಮುಗೀತಿದ್ದಂಗೆ ಸೀದಾ ಕ್ಯಾಪ್ದು ಇದನ್ನ ಇಟ್ಕೊಂಡು, ಆ ಕ್ಯಾಪಿಗೂ ಇದನ್ನು ಮಾಡ್ತಿದ್ರು ಗ್ಯಾಸ್ ವೈಂಡಿಂಗ್ದ. ಆ ಕ್ಯಾಪ್ ಎಲ್ಲ ಒಂಥರ ಬೆಳ್ಳಗಾಗಿತ್ತು ಕಟ್ಕೊಂಡು ಸೀದಾ ಅದಾದಮೇಲೆ ಆ ಕ್ಯಾಪ್ ಹಾಕ್ಬಿಟ್ಟು, ಅದು ಗ್ಯಾಸ್ ವೈಂಡಿಂಗ್ ಆಯ್ತಲ್ಲ, ಆ ಕ್ಯಾಪ್ ಹಾಕ್ಬಿಟ್ಟು ಸ್ಪ್ಯಾನರ್ ಇಟ್ಬಿಟ್ಟು ಅದ್ರದ್ದು ಟೈಟರ್ದು ಇದಿಟ್ಬಿಟ್ಟು ಫುಲ್ ಟೈಟ್ ಮಾಡ್ತಿದ್ದಾರೆ, ಫುಲ್ಲು ಟೈಟ್ ಆಗಲಿ ಅಂತ. ತಿರ್ಗಾ ಈ ಕಡೆದು ಆಯಿತು ಒಂದು ಸೈಡ್ದು. ಇದನ್ನ ಆದಮೇಲೆ ಆ ಕಡೆದಕ್ಕೂ ಒಂದು ಸ್ಪ್ಯಾನರ್ ಇಟ್ಟು ಆ ಕಡೆದಕ್ಕೂ ಒಂದು ಟೈಟರ್ ಹಾಕ್ತವ್ರು ನೋಡಿ. ಟೈಟರ್ ಹಾಕಿ ಟೈಟ್ ಮಾಡ್ತವ್ರು ಫುಲ್ಲು ಎರಡು ಸೈಡು ಒಂದು ಸಮ ಕೂತ್ಕೊಳ್ಳಿ ಅಂತ ಫುಲ್ಲು ಹಾಕ್ತವ್ರು ನೋಡಿ. ಇವಾಗ ಫುಲ್ಲು ಅಡ್ಜಸ್ಟ್ಮೆಂಟಿಗೆ ಹೊಂದಿಸ್ಕೊಂತವ್ರೆ ಎಲ್ಲ ಒಂದು ಲೆವೆಲಲ್ಲಿ ಐತಾ ಅಂತ ನೋಡಿಕೊಂಡು. ಸೀದಾ ಅದು ಹಾಕ್ತಿದ್ದಂಗೆ ಇವಾಗ ಆಯಿತು, ಅದಕ್ಕೆ ಇವಾಗ ಫೆವಿಕ್ವಿಕ್ ಹಾಕ್ತವ್ರೆ, ಎಲ್ಲೋ ಲೀಕ್ ಆಗಬಾರ್ದು ಅಂತ. ಸುತ್ತಲ ಫೆವಿಕ್ವಿಕ್ ಹಾಕ್ತವ್ರು ನೋಡಿ, ಝೂಮ್ ಹಾಕಿದ್ದೀನಿ. ಎಲ್ಲೋ ಕೂಲೆಂಟ್ ಲೀಕ್ ಆಗಬಾರ್ದು ಅಂತ ಫೆವಿಕ್ವಿಕ್ ಹಾಕ್ತಾ ಇದ್ದಾರೆ ನೋಡಿ. ಫೆವಿಕ್ವಿಕ್ ಹಾಕಿದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟಿದ್ರು. ಇವಾಗ ತಿರ್ಗಾ ಉಲ್ಟಾ ಪಲ್ಟಾ ಇಟ್ಟು ಕೆಳಗಡೆ ಮ್ಯಾಕ್ ಮಾಡ್ಬಿಟ್ಟು ಮ್ಯಾಗಡೆದು ಫೆವಿಕ್ವಿಕ್ ಹಾಕ್ರು. ಅದಾದಮೇಲೆ ಬಿಸಿಲಲ್ಲಿ ಸುಮಾರು ಅರ್ಧ ಗಂಟೆ 1 ಗಂಟೆ ಇಟ್ಟರು. ಅದಾದಮೇಲೆ ಸೀದಾ ಎಲ್ಲ ಅದು ಡ್ರೈ ಆದಮೇಲೆ ಸೀದಾ ಅದಕ್ಕೆ ತಂದುಬಿಟ್ಟು ಟ್ಯೂಬಿನ ಕ್ಯಾಪ್ ಹಾಕ್ಬಿಟ್ಟು ಅವ್ರು ಮಾಡ್ಕೊಂಡ್ರೆ ಕ್ಯಾಪ ಅದಕ್ಕೆ ನೀರು ಹಾಕ್ತವ್ರೆ. ನೀರು ಹಾಕ್ಬಿಟ್ಟು ಎಲ್ಲಾರ ಲೀಕ್ ಆಗ್ತಾಯಿತ್ತಾ ಅಂತ ಚೆಕ್ ಮಾಡ್ತವ್ರೆ. ನೀರು ಹಾಕ್ತಾ ಇದ್ದಾರೆ ಫುಲ್ಲು ನೋಡಿ, ನೀರು ಹಾಕ್ತಾ ಇದ್ದಾರೆ. ನೀರು ಹಾಕಿದ್ಮೇಲೆ ಆ್ಯಕ್ಚುಲಾಗಿ ಎಲ್ಲೂ ಲೀಕ್ ಆಗಲಿಲ್ಲ ನಾನು ನೋಡಿದ ಮಟ್ಟಿಗೆ. ನೋಡಿ ನೀರು ಫುಲ್ ಹಾಕ್ತಾ ಇದ್ದಾರೆ. ಫುಲ್ ಹಾಕಿದ್ಮೇಲೆ ಎಲ್ಲೂ ಲೀಕ್ ಆಗಲಿಲ್ಲ. ಅದು ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಅವಣ್ಣಂಗೆ ಸರ್ವಿಸ್ ಚಾರ್ಜ್ ಕೊಟ್ಬಿಟ್ಟು ಸೀದಾ ಹೊರಟು ಹೈವೇಲೆಯ ಸೀದಾ ಹೊರಟು. ಮುಂದೆ ಒಂದು KSRTC ಬಸ್ ಹೋಗ್ತಾಯಿತ್ತು ನೋಡಿ, ಅದಕ್ಕೆ ಝೂಮ್ ಹಾಕಿದೆ. ಬಿಸಿಲು ಮಾತ್ರ ಹೆವಿ ಇತ್ತು, ಬಿಸಿಲು ತಡೆಯೋಕೆ ಆಗ್ತಿರ್ಲಿಲ್ಲ. ಅಲ್ಲೇ ಮಧ್ಯಾಹ್ನ 1:30 ಆಗಿತ್ತು. ಅದನ್ನು ಸೀದಾ ಅಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ರೆ ಆಗೋದು. ನೀನು ಊಟ ಮಾಡೋದು ಬಿಟ್ಟು ಹಂಗೆ ಬಂದೆ. ಹಾಂ ನಾನು ನಮ್ಮ ಹುಡ್ಗಂಗೆ ಹೇಳ್ತಿದ್ದೆ ಅಲ್ಲೇ KB ಕ್ರಾಸಲ್ಲೇ ಊಟ ಮಾಡ್ಕೊಂಡು ಬಂದಿದ್ರೆ ಆಗೋದು ಅಂತ. ನಾನು ಮಧ್ಯಾಹ್ನ ಊಟ ಮಾಡಲ್ಲ ಅಂತ ಸೀದಾ ದಂಡೇಶ್ವರ ಬಂದ್ಬಿಟ್ಟು ಅಲ್ಲಿ ಹೋಟ್ಲಲ್ಲಿ ಏನೂ ಇರಲಿಲ್ಲ, ಸೀದಾ ಅನ್ನ ಸಾಂಬಾರು ತಿನ್ಕೊಂಬಿಟ್ಟು ಸೀದಾ ಅಲ್ಲಿಂದ ಹೊರಟು ನೋಡಿ. ಎಮ್ಮೆ ನಿಜಾಡ್ತಾವ ಗುರು ಕೆರೆ ನೋಡ್ ಗುರು, ಫಸ್ಟ್ ಹೆಂಗಿತ್ತು ಗುರು, ನೀರು ಹೆಂಗಾಯ್ತು ಗುರು. ಬಿಸಿಲಿಗೆ ಏನೂ ಮಾಡಂಗಿಲ್ಲ, ಏನಂತೀಯ? ಹಲೋ ಫೋನ್ ಮಾಡಿದ್ನಲ್ಲ, ಹಾಂ ಅವಾಗ ಹಿಂಗೆ ವೈಭವ್ ಫೋನ್ ಮಾಡ್ತೀವಪ್ಪ, ಹಿಂಗೆ ಹೋಗ್ಬೇಕು ಅಂತ ಅಂದೆ. ಹಾಂ ಸುಮ್ಮನೆ ತಮಾಷೆಗೆ ಹಾಂ ಬರೀ ಅವನ ರಾಶಿನೇ ನೋಡೋದೈತೆ, ನಮ್ಮ ರಾಶಿ ನೋಡಿಲ್ಲ ಅವನು ಅಂದೆ. ಹಾಂ ನೋ ಕಾಮೆಂಟ್ಸ್ ಇಲ್ಲ ಸರ್. ಅದು ಇಟ್ಕೊಂಡಿದ್ದು ಗ್ಯಾರೇಜ್ ಹತ್ರ ಬಂದು ಅಲ್ಲಿಂದ ಸೀದಾ ಅಣ್ಣ ಊಟ ಮಾಡ್ತೀನಿ ಮನೆ ಹತ್ರ ಹೋಗ್ಬಿಟ್ಟು ಬಾ ಊಟ ಮಾಡ್ಕೊಂಡು ಅಂತ. ಊಟ ಮಾಡ್ಕೊಂಬಂದೆ ಅಂತ ಹೇಳಿರು. ಇಲ್ಲ ಹೋಗ್ರಿ ನೀವು ಊಟ ಮಾಡಿಲ್ಲ ಅಂತ ಕಳಿಸ್ತು. ಸರಿ ಅಂತ ಅವಣ್ಣೊಂದೇ ಬೈಕ್ ಇಸ್ಕೊಂಡು ಸೀದಾ ಮನೆ ಕಡೆಗೆ ಹೊರಟೆ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ, ರಾಮನಹಳ್ಳಿ ರೋಡಲ್ಲಿ. ಇವಾಗ ನಮ್ಮ ರೋಡ್ ಕಡೆಗೆ ಟರ್ನ್ ಆಗ್ತಾ ಇದ್ದೀನಿ. ಸೀದಾ ಅಲ್ಲಿಂದ ಇವಾಗ ಮನೆ ಹತ್ರ ಹೋಗಿ, ಮನೆ ಹತ್ರ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೀದಾ ಮನೆ ಹತ್ರ ಚಿಪ್ಸ್ ಪಪ್ಸ್ ತಿನ್ಕೊಂಡು ಸೀದಾ ಇವಾಗ ಗಾಡಿ ಎತ್ಕೊಂಡು ಸಾರ್ಗೇಳಿ ಈ ಕಡೆ ಕೋಡಿ, ನಮ್ಮ ಕಡೆ ಕೋಡಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇದೇ ಸಾರ್ಗೇಳಿ ಕೋಡಿ ಆ ಕಡೆ ಇರೋದು. ಸೀದಾ ಮನೆ ಹತ್ರ ಬಂದೆ. ಅವಣ್ಣ ಅಲ್ಲೇ ಅದು ಕೂಲೆಂಟ್ ಬೋರ್ಡ್ ತಗೊಂಡು ಫುಲ್ಲು ಫಿಟ್ ಮಾಡ್ಕೊಂಡು ಕೂತಿತ್ತು ನೋಡಿ. ಅಲ್ಲೇ ಆಲ್ಮೋಸ್ಟ್ ಫಿಟ್ ಮಾಡಿ ಅಲ್ಲೇ ಅಡಿಗೆ ಒಂದು ತುಂಡಿಕ್ಕಿದೆ ಫಿಟ್ ಮಾಡಿಬಿಟ್ಟು. ಈಗ ಸ್ಕ್ರೂ
ಟೈಟ್ ಮಾಡ್ಕೊಂಡು ಕುತ್ಕೋಬೇಕು. ಬಿಸಿಲು ಅಂತ ಸ್ವಲ್ಪ ಹೊತ್ತು ಬಂದು ಈ ಕಡೆ ಕುತ್ಕೊಂಡು ಈ ಕಡೆ ಮಾತಾಡ್ಕೊಂಡು ನಾನು ಅಣ್ಣನು ಬಿಸಿಲಿಗೆ ಸ್ವಲ್ಪ ಹೊತ್ತು ಈ ಕಡೆ ಬಂದು ಕುತ್ಕೊಂಡು ಗಾಡಿಗೆ ಡೈರೆಕ್ಟ್ ಬಿಸಿಲು ಹೊಡಿತೈತೆ ಅಂತ ಸೀದಾ ಅಲ್ಲಿಂದ ಸ್ವಲ್ಪ ಹೊತ್ತು ಬಿಟ್ಕೊಂಡು ಎದ್ದೋದು. ಅದನ್ನು ಸ್ವಲ್ಪ ಹಿಡ್ಕೋಬೇಕಾಗಿತ್ತು, ಹೋಗಿ ಹಿಡ್ಕೊಂಡೆ ಬೋರ್ಡ್ನ. ಅವಣ್ಣ ಸ್ಕ್ರೂ ಟೈಟ್ ಮಾಡ್ಕೊಂಡು ಸ್ವಲ್ಪ ಹಿಡ್ಕೊಂತು, ಹಂಗಾಗಿ ಸ್ವಲ್ಪ ಹಿಡ್ಕೊಂಬಿಟ್ಟು ಅವಣ್ಣ ಟೈಟ್ ಮಾಡೋಕ್ಕೆ ಕೆಳಗೆ ಕುತ್ಕೊಂಡು ನಾನು ಹಿಡ್ಕೊಂಡು ಅವಣ್ಣ ನಾನು ಮಾತಾಡ್ಕೊಂಡು ಬೇಜಾರಾಗ್ತಿದ್ದು. ಕೆಲಸ ಮಾಡ್ತಾಯಿದ್ದೆ ಅವಣ್ಣ ನಾನು ಹಿಡ್ಕೊಂಡು ನಿಂತಿದ್ದೀನಿ ನೋಡಿ ಗಾಡಿ ಫುಲ್ ಬಿಚ್ಚಿರಿ ಹೆಂಗೆ ಕಾಣುತ್ತೆ ಅಂತ. ಬಿಚ್ಚಿ ಫುಲ್ ಫಿಟ್ ಮಾಡ್ಕೊಂಡು ಕೂತಿದ್ದೀವಿ. ಅಣ್ಣ ಒಂಚೂರು ಹೆಲ್ಪ್ ಮಾಡ್ಬಾ ಅಂತ ಅಂತು, ಅದಕ್ಕೆ ಹೋಗಿ ಹೆಲ್ಪ್ ಮಾಡ್ತಿದ್ದೆ. ನೋಡಿ ಅದು ಕೂಲೆಂಟ್ ಹೌಸಿಂಗ್ ಪೈಪು ಹೆಂಗಾಗಿದೆ ಅಂತ ಫುಲ್ ಬೆಳಗಾಗಿದೆ ಅಂತ ಹೇಳ್ಕೊಂಡು ನಿಂತಿದ್ದೆ. ಬಿಸಿಲು ಮಾತ್ರ ಹೆವಿ ಇತ್ತು, ತಡಕ್ಕಾಗಲಿಲ್ಲ. ಅಲ್ಲಿ ಯಾರೋ ಒಬ್ರು ಬಂದು ಗಾಡಿಗೆ ಸ್ವಲ್ಪ ಇರಬೇಕು ಅಂತ ಸ್ಪ್ಯಾನರ್ ತಗೊಂಡೋಗಿ ಗಾಡಿ ಟ್ಯಾಕ್ಟ್ರಿಗೆ ಸ್ಪ್ಯಾನರ್ ಟೈಟ್ ಮಾಡ್ಕೊಂಡು ಸ್ಪ್ಯಾನರ್ ಇಟ್ಬಿಟ್ಟು ಹೋದ್ರು. ಸೀದಾ ಅಲ್ಲಿಂದ ಅಣ್ಣ ಟೈಟ್ ಮಾಡ್ಕೊಂಡು ಕೂತ್ಕೊಂತು. ಅದು ಇದು ಸ್ಪ್ಯಾನರ್ ಈ ಸ್ಪ್ಯಾನರ್ ಕೇಳ್ತಿತ್ತು, ಅದ ಅಂತ ತಂದು ಕೊಡ್ತಿದ್ದೆ. ಅಲ್ಲಿಂದ ತಂದು ಕೊಟ್ಕೊಂಡು ಕೂತಿದ್ದೀನಿ ನೋಡಿ. ಕೂಲೆಂಟ್ ಎಲ್ಲ ಹೌಸಿಂಗ್ ಪೈಪ್ ಎಲ್ಲ ಫಿಟ್ ಮಾಡಾಯಿತು. ಇವಾಗ ಫುಲ್ ಟೈಟ್ ಮಾಡ್ತಾಯಿದ್ದೆ ಹೌಸಿಂಗ್ ಪೈಪ್ ಟೈಟ್ ಮಾಡೋದು ನೋಡ್ಕೊಂಡು ನಿಂತಿದ್ದೆ ಹೆಂಗೆ ಟೈಟ್ ಮಾಡುತ್ತೆ ಅಂತ. ಇವಾಗ ಬಿಸಿಲು ತಡೆಯೋಕ್ಕಾಗ್ತಿಲ್ಲ. ಏನು ಬಿಸಿಲು, ಪದೇ ವಿಡಿಯೋದಲ್ಲಿ ಬರೀ ಬಿಸಿಲು ಅಂತ ಹೇಳ್ತೀಯ ಅಂದ್ಕೋಬೇಡ್ರಿ ದೇವ್ರುಗಳೇ. ಯಾಕೆ ಹೇಳ್ತಿದ್ದೀನಿ ಅಂದರೆ ಬಿಸಿಲು ಹಂಗೈತೆ ಇವತ್ತಿನ ಟೆಂಪ್ರೇಚರಲ್ಲಿ. ನೋಡಿ ಇದು ಇದು ತೋರಿಸ್ರಿ ಗಮ್ಮ. ಯಾರೋ ಇದೆ, ನಾವು ಗಮ್ಮನ ಸೇರ್ಸಾಕೊಂಡು ಏನು ಬೇಡ. ನೋಡ್ರಿ ಇದೇ ಗಮ್ಮು. ಬೇಕು ಅಂದರೆ ನೀವು ಆನ್ಲೈನಲ್ಲಿ ಮಾರ್ಕೆಟಲ್ಲಿ ಇದೆ ಬೈ ಮಾಡಿರಿ. ಸಿಗುತ್ತಲ್ವೇನಣ್ಣ ಎಲ್ಲಿ ಬೇಕಾದ್ರು ಇದು? ಹಾಂ, ನೀವು ಎಲ್ಲಿ ಬೇಕಾದ್ರೂ ಬೈ ಮಾಡಿರಿ, ಬೇಕು ಅಂದರೆ ಸಿಗುತ್ತೆ. ಎಷ್ಟು ಅಣ್ಣ ಅದು ಪ್ರೈಸು? 45 ರೂಪಾಯಿ. ಹಾಂ ನೋಡಿರಿ 45 ರೂಪಾಯಿ ಅಂತೆ. ಗಮ್ ಮಾತ್ರ ನೀಟಾಗಿ ಇಟ್ಕೊಳತ್ತೆ ನೋಡಿರಿ. ನಿಮಗೆ ಇದೆ ಪ್ರೂಫು. ನೀಟಾಗಿ ಲಾಕ್ ಮಾಡಿಸ್ಕೊಳ್ರಿ ಅಷ್ಟೇ, ನಿಮಗೆ ಗೊತ್ತಿರೋ. ಗಮ್ಮೆಲ್ಲ ಹಾಕಿದಾಯ್ತು, ಗಮ್ ಮಾತ್ರ ನೀಟಾಗಿ ಫೈನಲ್ಲಾಗಿ ನೀಟಾಗಿ ಕೂರ್ತು. ಅದಕ್ಕೆ ನಾನು ಕಣಣ ನೀಟಾಗಿ ಕೂರ್ತೈತೆ, ಗಮ್ ಮಾತ್ರ ಚೆನ್ನಾಗೈತೆ ಅಂತ ಹೇಳ್ತಿದ್ದೆ. ಸೀದಾ ಅಲ್ಲಿಂದ ಎಲ್ಲ ಫಿಟ್ ಆಯಿತು. ಸೀದಾ ಅಲ್ಲಿಂದ ಅಣ್ಣನಲ್ಲಿ 2 ಲೀಟ್ರ್ ಕೂಲೆಂಟ್ ಇತ್ತು, ಆ ಕೂಲೆಂಟ್ ಹಾಕ್ತಾ ಇದೀವಿ ನೋಡಿ. ನಾನೇ ಹಾಕ್ತಾ ಇದ್ದೀನಿ ಇಸ್ಕೊಂಡು. ಫುಲ್ಲು ಕೂಲೆಂಟಿಗೆ 2 ಲೀಟ್ರು 3 ಲೀಟ್ರ್ ಕೂಲೆಂಟ್ ಇತ್ತು. ಕೂಲೆಂಟ್ ಹಾಕ್ಬಿಟ್ಟು ಕೂಲೆಂಟಿಗೆ ವಾಟರ್ ಮಿಕ್ಸ್ ಮಾಡಿ ಒಂದು 2 ಲೀಟ್ರ್ 2.5 ಲೀಟ್ರ್ ಹಾಕಿ ಅದಕ್ಕೆ 2.5 ಲೀಟ್ರ್ ನೀರು ಹಾಕೋದು. ಫೈನಲಿ ಗಾಡಿ ಕೂಲೆಂಟ್ ಹಾಕಿದಾಯ್ತು. ಇವಾಗ ವಾಟರ್ ಹಾಕಬೇಕು. ಇವಾಗ ದೇವ್ರುಗಳೇ ಅಣ್ಣ ನೀರು ತಗೊಂಬರಕ್ಕೆ ಹೋಗಿತ್ತು, ನೀರು ತಂತು, ನೀರು ತಗೊಂಬರ್ತೈತೆ ನೋಡಿ. ನೀರು ಆ ಕೂಲೆಂಟ್ ಬಾಕ್ಸಿಗೆ ಹಾಕ್ಕೊಂಡು 2 ಲೀಟ್ರ್ ಇತ್ತಲ್ಲ ಕೂಲೆಂಟ್ ಬಾಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ತೈತೆ. ನೀರು ಮಿಕ್ಸಿಂಗ್ ಮಾಡಬೇಕು. ಕೂಲೆಂಟ್ ಜಾಸ್ತಿ ಹಾಕಿ ಸುಮ್ಮನೆ ಆಮೇಲೆ ಎಲ್ಲಾರ ಲೀಕ್ ಆಗಿಬಿಟ್ರೆ ಸುಮ್ಮನೆ ಕೂಲೆಂಟಿಗೆ ದುಡ್ಡು ಹಾಕಿರೋದು ವೇಸ್ಟ್ ಆಗುತ್ತಲ್ಲ ಅಂತ ನೀರು 2 ಲೀಟ್ರ್ ಜಾಸ್ತಿ ಮಿಕ್ಸ್ ಮಾಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡುವಂತು. ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಒಂದು 2 ಇಂಚು ಗಾಡಿಗೆಲ್ಲ ಹೋಯ್ತು ಅದು ಕೂಲೆಂಟ್ ಹಾಕಿರೋ ಇದು. ಸೀದಾ ಕೂಲೆಂಟ್ ಹಾಕಿದ್ಮೇಲೆ ಫುಲ್ ಹಾಕಿ ಕ್ಯಾಪ್ ಹಾಕಿ ಟೈಟ್ ಮಾಡಿ ಇವಾಗ ಸೀದಾ ಅದನ್ನು ತೆಗೆದು ಎಸೀತು. ಇನ್ನು ಗಾಡಿ ಆಫ್ ಮಾಡಿದೆ ಹೋಗಿ. ಕೂಲೆಂಟ್ ವಾಟ್ರ್ ಇರುತ್ತಲ್ಲ ಸಪ್ರೇಟು, ಅದಕ್ಕೆ ಗಾಡಿ ಒಳಗಿದ್ದಿದ್ದೆ 2 ಲೀಟ್ರ್ ನೀರು ತಂದು ಅದಕ್ಕೆ ಫುಲ್ ಮಾಡ್ತಿದ್ದೆ ನೀರನ್ನ. ಅದಕ್ಕೆ ಫುಲ್ ಮಾಡಿದ್ದಾದಮೇಲೆ ತಗೊಂಡೋಗಿ ಒಳಗೆ ಇಕ್ಕಿದೆ. ಹಿಂದೆಗಡೆ ಡಿಕ್ಕಿಲಿ ಆವಾಗಲೂ 4 ಲೀಟ್ರ್ ಸ್ಪೇರ್ ಮಡಗಿರ್ತೀನಿ ನಾನು ಹಿಂದ್ಗಡೆ ಡಿಕ್ಕಿಲಿ. ಕೂಲೆಂಟಿಂದೆಲ್ಲ ಹಾಕಿದ್ದಾದ್ಮೇಲೆ ಮುಂದ್ಗಡೆದು ಇದು ಪಟ್ಟಿ ಇರುತ್ತಲ್ಲ, ಆ ಪಟ್ಟಿ ಹಿಡ್ಕೊಂಡು ಆ ಪಟ್ಟಿಗೆ ಸ್ಕ್ರೂ ಹಾಕಿ ಟೈಟ್ ಮಾಡ್ತಾಯಿತ್ತು. ಅದು ಪಟ್ಟಿ ಸೇಫ್ಟಿಗೆ ಅದನ್ನ ಹಾಕಿ ಟೈಟ್ ಮಾಡ್ತಾಯಿದ್ದೆ. ನಾನು ಹೋಗಿ ಅವನನ್ನ ಮಾತಾಡ್ಸ್ಕೊಂಡು ಕೂತ್ಕೊಂಡೆ, ಏನು ಮುಂದಿನ ಇದು ಅಂತ. ಅಲ್ಲೇ ಹೋಗಿ ಚೇರ್ ತಂದು ಕೂತ್ಕೊಂಡೆ. ಫುಲ್ಲು ಇದು ಮಾಡಿಕೊಂಡು ಅವಣ್ಣ ಫುಲ್ಲು ಸ್ಪ್ಯಾನರ್ ಟಾನ್ ಟೈಟ್ ಮಾಡಿ ಇವಾಗ ಮುಂದ್ಗಡೆ ಫುಲ್ಲು ಬಿಗಿಯಾಗಿ ಟೈಟ್ ಮಾಡ್ತೈತೆ. ಇದು ಫ್ರಂಟು ಪಟ್ಟಿ ಅದನ್ನ ಫುಲ್ ಟೈಟ್ ಮಾಡ್ತೈತೆ. ಅವಣ್ಣ ನಾನು ಮಾತಾಡ್ಕೊಂಡು ಕೂತಿದ್ವು. ಅದೇ ವೆಲ್ಡಿಂಗ್ ಇದಕ್ಕೆ ಹೋಯ್ತಲ್ಲ ಕೂಲೆಂಟ್ ಎತ್ಕೊಂಡು, ಅದನ್ನ ಫುಲ್ಲು ಟೈಟ್ ಮಾಡ್ಕೊಂಡು ಕುತ್ಕೊಂತು. ನಾನು ಅವಣ್ಣ ಮಾತಾಡ್ಕೊಂಡು ಕುತ್ಕೊಂತು. ಇವಾಗ ಫುಲ್ಲು ಇದನ್ನ ಹಾಕಿದ್ದೀನಿ, ಫುಲ್ ಸ್ಪೀಡ್ ಇಕ್ಕಿದ್ದೀನಿ. ಏಕೆಂದರೆ ಜಾಸ್ತಿ ಲೆಂತ್ ಆಯಿತು ವೀಡಿಯೋ, ಹಂಗಾಗಿ ಫುಲ್ ಸ್ಪೀಡ್ ಇಕ್ಕೊಂಡಿದ್ದೀನಿ. ಅವಣ್ಣ ಫುಲ್ಲು ಹತ್ತಾಗಿ ನೋಡ್ಕೊಂಡು ಒಂದೇ ಲೆವೆಲಲ್ಲಿ ಕುಂಡಿಸ್ಕೊಂಡು ಫುಲ್ಲು ಟೈಟ್ ಮಾಡ್ತೈತೆ. ಇವಾಗ ಇದು ಟೈರ್ ಹಾಕೊಂಡು ಇದು ಮಾಡ್ತೈತೆ ಅಂದೆ. ಆರನ್ನೆಲ್ಲ ಬಿಚ್ಚಿ ಮಡಗಿದ್ವಲ್ಲ, ಆರದ್ದು ಮತ್ತು ಡೂಮ್ ಲೈಟ್ ಎಲ್ಲ, ಆರನ್ನ ಇದು ಮಾಡಿದೆ. ಆರನ್ ನೋಡಿ ಅಂತೂ ಆರನ್ ನೋಡಿ ಟೆಸ್ಟ್ ಆಯಿತು, 2 ಓಕೆ. ಆರನ್ನೆಲ್ಲ ಹೊಡೆದಾದ್ಮೇಲೆ ಟೆಸ್ಟ್ ಆದಮೇಲೆ ಅವನ್ನ ಆರದ್ದು ಮತ್ತು ಇದು ಅಡಾಪ್ಟ್ರ್ ಡೂಮ್ ಲೈಟ್ ಅಲ್ಲಿದ್ದಾವೆ ನೋಡ್ರಿ, ಅಲ್ಲಿ ಸೋಫಾ ಮೇಲೆ. ಆ ಡೂಮ್ ಲೈಟ್ ಎಲ್ಲ ಅಡಾಪ್ಟ್ರ್ ಎಲ್ಲ ಬಿಚ್ಕೊಂಡು ಅಡಾಪ್ಟ್ರ್ ಎಲ್ಲ ಇದು ಮಾಡಿಕೊಂಡು ನನಗಂತೂ ಕಾಲು ಫುಲ್ ಕಡಿತಾ ಇತ್ತು. ಕಾಲು ಕೆರ್ಕೊಂಡು ಕೂತ್ಕೊಂಡೆ. ಅವಣ್ಣ ಆ ಕಡೆ ಈ ಕಡೆ 2 ಡೂಮ್ ಲೈಟ್ನವೆಲ್ಲ ವೈರ್ಗಳು ತಗೊಂಡು ಡೂಮ್ ಲೈಟ್ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂತು. ಡೂಮ್ ಲೈಟ್ ತಂತು ನೋಡ್ರಿ, ಈ ಕಡೆದೊಂದು ಫಿಟ್ ಮಾಡ್ತಾಯಿತ್ತು ಇವಾಗ ಡೂಮ್ ಲೈಟ್ ಈ ಕಡೆ ಫಿಟ್ ಮಾಡ್ತಿತ್ತು. ಆ ವೈರಿಂಗ್ ಎಲ್ಲ ಇದಿರಲಿಲ್ಲ.
ಹಂಗಾಗಿ ಫಿಟ್ ಮಾಡ್ತಾ ಇತ್ತು ಈ ಕಡೆದೊಂದು ಸೈಡ್ದು. ಇವಾಗ ಇದೆಲ್ಲ ಫಿಟ್ ಮಾಡಾಯ್ತು. ಇವಾಗ ಆ ಕಡೆ ಲೆಫ್ಟ್ ಸೈಡ್ದು ತಂದು ಫಿಟ್ ಮಾಡ್ತಾ ಇತ್ತು ನೋಡ್ರಿ. ಎಲ್ಲ ಸ್ಕ್ರೂ ಹಾಕೊಂಡು ಲೆಫ್ಟ್ ಸೈಡ್ ನಾವೆಲ್ಲ ಡೂಮ್ ಎಲ್ಲ ಫಿಟ್ ಮಾಡ್ಬಿಟ್ಟು ಸ್ಕ್ರೂ ಹಾಕಿ ಫುಲ್ಲು ಟೀ ಸ್ಪ್ಯಾನಲ್ಲಿ ಟೈಟ್ ಮಾಡ್ತಾ ಐತೆ. ಟೈಟ್ ಮಾಡಿದ್ದಾದ್ಮೇಲೆ ಇದು ಮಾಡ್ತು ಟೇಪ್ ಇಲ್ಲ. ಟೈಟ್ ಎಲ್ಲ ಮಾಡಿದ್ದಾದ್ಮೇಲೆ ಟೇಪ್ ಇಲ್ಲ ಅಂತೂ ಟೇಪ್ ತರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಟೇಪ್ ತಗೊಂಬಿಟ್ಟು ಸೀದಾ ಹೋಗೋಣ ಬನ್ನಿ. ನೋಡಿ ಇದೆ ಟೇಪ್ ತರಕ್ಕೋಸ್ಕರ ಹೋಗಿದೆ. ಟೇಪ್ ತಗೊಂಬಿಟ್ಟು ಹೋಗೋಣ ಬನ್ನಿ ಸೀದಾ. ಇವಾಗ ಇದೊಂದು ಇರಲಿಲ್ಲ, ತರಕ್ಕೆ ಹೋಗಿದ್ದೆ ತಡ್ರಿ. ಫೈನಲ್ ಇದೊಂದು ಫಿಟ್ ಆದರೆ ಮುಗೀತು ಅಲ್ವೇ ಅಣ್ಣ? ನೋಡಿರಿ, ಟೇಪ್ ತಂದಿದ್ದು ಯಾವ ಉದ್ದೇಶಕ್ಕೆ ಅಂದರೆ ಈ ವೈರ್ನ ಲೈಟಿಗೆ, ಫಾಗ್ ಲೈಟಿಗೆ ಜಾಯಿಂಟ್ ಮಾಡೋಕ್ಕೆ. ಗ್ಯಾರೇಜ್ ಪಕ್ಕದಲ್ಲಿ ತೋಟದ ಹತ್ರ ಬಂದಿತ್ತು. ಝೂಮ್ ಆಗ್ತಾ ಇದೀನಿ ನೋಡಿ. ನವಿಲು ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಇವಾಗ ಮುಂದ್ಗಡೆ ಇದೊಂದು ಇದನ್ನ ಹಾಕಿದ್ರೆ ಫುಲ್ಲು ಗಾಡಿದು ಎಲ್ಲ ರೆಡಿ ಆದಂಗೆ ಆಯ್ತು. ಅದನ್ನ ಹೋಗಿ ಹಿಡ್ಕೊಂಡೆ, ಅದನ್ನ ಹಾಕ್ತೀನಿ ಬಾಯಲ್ಲಿ ಸ್ಕ್ರೂ ಹಾಕಿ ಟೇಪ್ ಹಾಕಿ ಅಂತ ನೋಡಿ ದೇವ್ರುಗಳೇ. ಇವಾಗ ಅದನ್ನ ಇಟ್ಕೊಂಡಿದೀನಿ. ಫಾಗ್ ಲೈಟಿಗೆ ವೈರ್ದೆಲ್ಲ ಕನೆಕ್ಷನ್ ಕೊಟ್ಟು ಟೇಪ್ ಹಾಕ್ತೈತೆ. ಟೇಪ್ ಹಾಕಿದ್ದಾದ್ಮೇಲೆ ಫಿಟ್ ಆಯ್ತು ಗಾಡಿಗೆ. ನೋಡಿ ಫಿಟ್ ಆದ್ಮೇಲೆ ಇವಾಗ ಸ್ಕ್ರೂ ಹಾಕ್ಬೇಕು ಗಾಡಿಗೆ. ಸ್ಕ್ರೂ ಹಾಕ್ತಿದ್ದೀನಿ ಫುಲ್ ಎಲ್ಲ ಗಾಡಿ. ನೋಡ್ರಿ ಇದನ್ನ ಹಾಕ್ತಿದ್ದಂಗೆ ಏನ್ ಲುಕ್ ಬಂತು ಅಂತ ನೀಟಾಗಿ ನಾನು ಅಡೆಲೆಲ್ಲ ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದಾವ ಅಂತ ನೋಡಿ. ಫೈನಲಿ ದೇವ್ರುಗಳೇ ಎಲ್ಲ ಫಿಟ್ ಆಗಿದ್ದಾಯ್ತು. ಇವಾಗ ಈ ಇದಕ್ಕೆ ಈ ಲುಕ್ ಇಲ್ಲ ಅಂದ್ರೆ ಗಾಡಿ ಎಷ್ಟು ಅವಲಕ್ಷಣ ಕಾಣ್ತಿದೆ. ಇದನ್ನ ಹಾಕಿದ ತಕ್ಷಣ ಗಾಡಿ ಎಷ್ಟು ಲಕ್ಷಣ ಕಾಣ್ತಿದೆ ನೋಡಿ. ಇವಾಗ ಫೈನಲಿ ಮೇಲೆಲ್ಲ ಇರೋ ಸ್ಕ್ರೂಗಳೆಲ್ಲ ಹಾಕಿ ಅದನ್ನ ಫುಲ್ ಟೈಟ್ ಮಾಡ್ತಿದ್ದಂಗೆ ಅದು ಬಿಗ್ಗೆ ಕೂತ್ಕೊಳುತ್ತೆ ಅಷ್ಟೇ. ಇವಾಗ ಇದನ್ನ ಫುಲ್ಲು ನೋಡಿ ಎಲ್ಲ ಸ್ಕ್ರೂ ಹಾಕಿ ಟೈಟ್ ಮಾಡಿ ಇವಾಗ ಅಡೆಯಲ್ಲಿ ಅದು ಲೈಟ್ ಕನೆಕ್ಷನ್ ನೋಡ್ತೈತೆ. ನಾನು ತಾಳ್ರಿ ಅದು ಅಣ್ಣ ನಾನು KB ಕ್ರಾಸಿಗೆ ಹೋದಾಗ ಯಾವುದೋ ಗಾಡಿ ಟ್ರಬಲ್ ಆಗಿತ್ತು ಅಂತ ದಂಡೇಶ್ವರ ನನ್ನ ಕಾರಲ್ಲಿ ಇದ್ದಿದ್ದು ಜಾಕ್ ತಗೊಂಡೋಗಿತ್ತಂತೆ. ಆ ಅಣ್ಣನ ಗ್ಯಾರೇಜಲ್ಲಿರೋ ಜಾಕ್ ತಗೊಂಡೋಗಕ್ಕಾಗಲ್ಲ ದೊಡ್ಡದು ಅಂತ ನನ್ನ ಜಾಕ್ ತಗೊಂಡೋಯ್ತಂತೆ. ಈ ಜಾಕ್ ತಗೊಂಡೋಗ್ತಿದ್ದಂಗೆ ಈ ಜಾಕ್ ಸರಿಯಾಗಿ ಕೂತ್ಕೊಳ್ಳೇ ಇಲ್ವಂತೆ, ಸರಿಯಾಗಿ ಫಿಟ್ ಆಗಲೇ ಇಲ್ವಂತೆ. ನಿಧಾನಕ್ಕೆ ನೀಟಾಗಿ ಕೂತ್ಕೊಂಡು ಫಿಟ್ ಮಾಡಿದರೆ ಫಿಟ್ ಆಗೋದು, ನೀಟಾಗಿ ಜಾಕ್ ಎದ್ದೇಳೋದು ಗಾಡಿ ಮ್ಯಾಕೆ. ಹಂಗಾಗಿ ಆ ಜಾಕು ಅಲ್ಲೇ ಐತೆ ನೋಡ್ರಿ, ಬೆಳಗ್ಗೆ ಹಾಕಿರೋ ಜಾಕು. ಅಡೆಲೆಲ್ಲ ನೋಡ್ತಾ ಐತೆ ಫುಲ್ ಎಲ್ಲ ಕರೆಕ್ಟಾಗಿದ್ದಾವ ಎಲ್ಲ ವೈರಿಂಗ್ಸು ಮತ್ತು ಸ್ಕ್ರೂಗಳು ಅಂತ ನೋಡ್ಕೊಂಡು ಕೂತೈತಾವ ಅಣ್ಣ. ನಾನು ಜಾಕ್ ಹಾಕ್ಬಿಟ್ಟು ಗಾಡಿ ಒಳಗೆ ಇಕ್ಕೋಣ ಅಂತ ಜಾಕ್ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಗಾಡಿ ಒಳಗೆ ತಗೊಂಡೋಗಿ ಜಾಕ್ ಇಕ್ಬಿಟ್ಟು ಟೆಸ್ಟ್ರಿಗೆ ಹೋಗಿ ಬಂದು ಇವಾಗ ಟೆಸ್ಟ್ರಲ್ಲಿ ಅಲ್ಲೇ ಒಂದು ಟೀ ಕೊಡ್ಕೊಂಡ್ಬಂದು ಇವಾಗ ಅಣ್ಣ ಯಾರ ಹತ್ರನೋ ಮಾತಾಡ್ತಾ ಇತ್ತು. ಫೋನ್ಪೇ ಮಾಡ್ಬಿಟ್ಟು ಅಣ್ಣ ಸರ್ವಿಸ್ತಾ ಇವಾಗ ಗಾಡಿ ಸೆಲ್ಫ್ ಹೊಡಿತಾ ಇದ್ದೀನಿ. ಬನ್ನಿ ಇವಾಗ ಬೆಳಗ್ಗೆ ಬಂದಿದ್ದು ಸಾಯಂಕಾಲ ಆಯ್ತು. ಇವಾಗ ನಾವು ಅಣ್ಣಂಗೆ ಬಾಯ್ ಮಾಡ್ಬಿಟ್ಟು ಸೀದಾ ಹೊರಟೆ.